ಬ್ಲ್ಯಾಕ್ ಗೋಲ್ಡ್ ಬಿದ್ರಿ ಕರಕುಶಲ ಉತ್ಪಾದನಾ ಕಂಪನಿ ನಿಯಮಿತ್ ಬೀದರ್ ವತಿಯಿಂದ ನಗರದ ಕನ್ನಡ ಸಾಹಿತ್ಯ ಸಂಘದ ಸಾಂಸ್ಕೃತಿಕ ಭವನದಲ್ಲಿ 10 ದಿನಗಳ ಕರಕುಶಲ ಹ್ಯಾಂಡಿಕ್ರಾಫ್ಟ್ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಕರಕುಶಲ ಅಭಿವೃದ್ಧಿ ಅಧಿಕಾರಿಗಳಾಗಿರುವ ಸುಶಾಂತ್ ಭುವೆನ್, ಅಭಿವೃದ್ಧಿ ಆಯುಕ್ತರವರ ಹಸ್ತಶಿಲ್ಪ ಕಚೇರಿ ಧಾರವಾಡ ಇವರು ಉದ್ಘಾಟನೆ ಮಾಡಿದರು. ಈ ಮೇಳದಲ್ಲಿ ಬಿದ್ರಿ ಕಲೆ, ಜರಿ, ಜರದೋಸಿ, ಕೋಲ್ಹಾಪುರ ಚಪ್ಪಲಿಗಳು, ಕೇನ್ ಮತ್ತು ಬಂಬೂ ಉತ್ಪನ್ನಗಳು, ಧಾರವಾಡ ಕಸೂತಿ ಮತ್ತು ಕುಂಬಾರಿಕೆ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಡಲಾಗಿದ್ದು, ಒಂದೊಂದು ಸ್ಟಾಲ್ಗೂ ಭೇಟಿ ನೀಡಿ ವೀಕ್ಷಿಸಿ ಕರಕುಶಲ ಕರ್ಮಿಗಳಿಗೆ ಅಭಿವೃದ್ಧಿ ಅಧಿಕಾರಿಯಾಗಿರುವ ಸುಶಾಂತ್ ಭುವೆನ್ ಅವರು ಪ್ರೋತ್ಸಾಹದ ಮಾತುಗಳನ್ನು ಆಡಿದರು. ಕರಕುಶಲ ಅಭಿವೃದ್ಧಿ ಅಧಿಕಾರಿಯಾಗಿರುವ ಸುಶಾಂತ್ ಭುವೆನ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಕುಶಲಕರ್ಮಿಗಳಿಗೆ ಮಾರುಕಟ್ಟೆ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ದೇಶದಾದ್ಯಂತ ಇಂತಹ ಕರಕುಶಲ ವಸ್ತು ಪ್ರದರ್ಶನಗಳು ಮತ್ತು ಮಾರಾಟ ಮೇಳವನ್ನು ಆಯೋಜನೆ ಮಾಡಲಾಗುತ್ತಿದೆ. ಇದರಿಂದಾಗಿ ಸಾರ್ವಜನಿಕರಿಗೆ ವಿಭಿನ್ನ ವಿನ್ಯಾಸಗಳ ಕರಕುಶಲ ವಸ್ತುಗಳನ್ನು ನೋಡಲು ಮತ್ತು ಖರೀದಿಸಲು ಅವಕಾಶ ಸಿಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಬ್ಲ್ಯಾಕ್ ಗೋಲ್ಡ್ ಬಿದ್ರಿ ಕರಕುಶಲ ಉತ್ಪಾದನಾ ಕಂಪನಿ ವ್ಯವಸ್ಥಾಪಕರಾಗಿ ನಿರ್ದೇಶಕರಾಗಿರುವ ಎಂಡಿ ಶಫಿಯುದ್ದೀನ್ ಅವರು ಮಾತನಾಡಿ, 10 ದಿನಗಳ ಮೇಳದಲ್ಲಿ 20 ಮಾರಾಟ ಮಳಿಗೆಗಳನ್ನು ಸ್ಥಾಪನೆ ಮಾಡಲಾಗಿದ್ದು, 20 ಮಂದಿ ಕುಶಲಕರ್ಮಿಗಳು ತಮ್ಮ ಕೈಚಳಕದ ವಸ್ತುಗಳನ್ನು ಪ್ರದರ್ಶಿಸುತ್ತಿದ್ದಾರೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕರಕುಶಲ ವಸ್ತುಗಳನ್ನು ಖರೀದಿಸುವ ಮೂಲಕ ಕುಶಲಕರ್ಮಿಗಳಿಗೆ ಪ್ರೋತ್ಸಾಹಿಸಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಂಪನಿ ಅಧ್ಯಕ್ಷರಾದ ಶಫೀರ್ ರೆಹಮಾನ್ ಅವರು ವಹಿಸಿದರು. ಈ ಮೇಳವು ಅಭಿವೃದ್ಧಿ ಆಯುಕ್ತರವರ ಹಸ್ತಶಿಲ್ಪ ಕಚೇರಿ, ವಸ್ತ್ರ ಮಂತ್ರಾಲಯ, ಭಾರತ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. सर ये कोल्हापुरी चप्पल है, ये लेदर का होता है, प्योर लेदर से बनता है और ये प्योर हैंड से है और इसका लग भी अच्छा लगता है और जो इससे पहनने से जो बॉडी में हीट होता है वो सब अभी इसको भी GI प्रोडक्ट है ना? हाँ, ये भी GI प्रोडक्ट GI अब ये एक चीज़ मैं भी मतलब एक न्यूज़ बोलना चाहता हूँ. जैसे प्राडा आप लोग को बहुत लोगों को पता होगा. प्राडा जो है वो चप्पल वगैरह बनाते हैं, उसका एक फेमस ब्रांड है, इटालियन ब्रांड है. तो अभी प्राडा के साथ हमारे जो है यहाँ के मतलब अपनी के जो है सब लोगों ने वो टाई अप किया है कोल्हापुरी चप्पल का. और 100 हमने पेयर बना के दिया. अच्छा, हाँ. उसका प्राइस है 1,35,000 वन पेयर का और इस फरवरी 26 में लॉन्च हुआ है. हमने हमारा जो 800 पेयर बना के दिया. तो एक बड़ा न्यूज़ है, मतलब बड़ा सक्सेस भी बोल सकते हैं कि हमारे जो प्रोडक्ट है अभी एकदम ब्रांड से जा रहे हैं, वो लोग आके ये ट्रेडिशन को फॉलो कर रहे हैं. ಅಂತ ಬೆಳಗಾವಿ ಜಿಲ್ಲಾ ಧಾರವಾಡ ಆಫೀಸಿಂದ ಬಂದಿದ್ದೀನಿ. ನನಗೆ ಸುಶಾಂತ್ ಸರ್ ಅವರು ಎಲ್ಲ ಗೈಡ್ಲೈನ್ ಕೊಡ್ತಾರೆ, ಅವ್ರು ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಆಮೇಲೆ ಡೆಮಾನ್ಸ್ಟ್ರೇಷನ್ ತರಬೇತಿ, ಆಮೇಲೆ CDP ಪ್ರೋಗ್ರಾಮ್ನ ಹಿಡಿಸ್ಕೊಂಡು ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ, ಎಲ್ಲ ಕಡೆ ಅಟೆಂಡ್ ಆಗ್ತೀವಿ. ಈ ಡಿಪಾರ್ಟ್ಮೆಂಟಿಂದ ನಾವು ಬದಲಾವಣೆ ತುಂಬ ಆಗಿದೆ. ಅದಕ್ಕೆ ನಾವು ಈ ಡಿಪಾರ್ಟ್ಮೆಂಟೇ ಬೇಡ. ಅದೇ ಥರ ನಾವು ಬಿದರಿಂದ ಚಾಯ್ಸ್ ಮಾಡ್ಕೊಂಡು ಬಿದರಿಂದೆಲ್ಲ ಮಾಡೋಕ್ಕೆ ಎಲ್ಲ ಹೋಮ್ ಡೆಕೋರೇಟಿವ್ ಆಯಿತು, ಮನೆ ಬೆಳೆಸಿ ಎಲ್ಲನೂ ಇದರಿಂದ ಬಿದರ್ ಬಕೆಟ್ ಬಮ್ಮ ಅಂತ ಪ್ರಾಡಕ್ಟ್ ಮಾಡ್ತೀವಿ. ಈ ಥರ ಗಣೇಶ ಕೀ ಹೋಲ್ಡರ್ ಟ್ಯಾಗ್ ಅಂತ ಬಂದು ಆಮೇಲೆ ಇದು ವಾಚ್ ಬೇಕು. ನೀವು ಏನಾದರೂ ಇಲ್ಲಿ ಇಂಥದ್ದು ಇದಿಲ್ಲ, ಇದ್ದು ಕೂಡ ಇದ್ದಾರೆ ಸ್ವಲ್ಪ ಜನ, ಈ ರೀತಿಯಲ್ಲಿ ಟ್ರೈನಿಂಗ್ ಕೊಡ್ಬೋದು. ಎಲ್ಲೋ ಒಂದು 100-120 ಜನ ಏನಾದರೂ ಮಾಡ್ಕೊಟ್ಟದು ಅಂತ ಯಾವ ಥರ ಸಣ್ಣದು 1-2 ಬುಟ್ಟಿ ಅಂಥದ್ದು ಒಮ್ಮೆ ಕಲಿಸ್ಕೊಡ್ತೀನಿ ನಾನು. ಇದನ್ನು ಹೇಳ್ಕೊಟ್ರೆ मार्केट ತುಂಬ ಇದೆ, ಎಲ್ಲರೂ ಮಾಡ್ಬೋದು. एग्जीबिशन में भी बेचता हूँ, दुकान में भी बेचता हूँ. मेरा दुकान भी है, मैं बना के खुद बेचता हूँ. आप कहाँ मतलब गया है एग्जीबिशन? मैं एग्जीबिशन को कलकत्ता गया हूँ, दिल्ली गया हूँ, ऑल इंडिया जाते हैं. ऑल ओवर हमारे डिपार्टमेंट का आपको पता है कि एग्जीबिशन ऐसा और जी हाँ सर. तो आप वहाँ पे पार्टिसिपेट कर सकते हैं, जैसे दिल्ली आर्ट हो या प्रीमियम इवेंट वगैरह कराऊँ सर, मैं कराऊँ. प्रगति मैदान मेले में दिल्ली आर्ट में कराऊँ. कोई मतलब हर जगह पे हमारे थ्रू भी आप जा सकते हो. वहाँ पे आपको पूरा स्टॉल भी फ्री रहेगा. आपका जो है डेली का एक DA मिलेगा, जाने का आने का TA और आपके लगेज लेके जाने का भी फ्लाइट चार्जेस भी मिल जाएगा. सकते हैं. हाँ, कहाँ से आप कहाँ से आए सो? अमलापुर में. कितने लोग काम करते हैं? अभी एक्टिव वहाँ पे कितने हैं आप काम करते हैं डेली? कितने लोग काम करते हैं? अपना को में ऑलरेडी है ना. लास्ट टाइम टूल किट्स का जो है आप टूल किट्स अमलापुर का वाला टूल है सर. वहाँ पे है सर 150 तक का कार्ड होल्डर है वहाँ पे.
तो अभी देखिए टूल किट भी आपको मिला है, तो उस हिसाब से आप लोग अभी काम भी थोड़ा सा बढ़ाइए, थोड़ा काम को और बेहतर कीजिए कि एक ऑल इंडिया स्टैंडर्ड एक होता है ना, उस स्टैंडर्ड पे पूरा बनाइए। एक GI क्राफ्ट ही है, जैसे बिगड़ी एक GI क्राफ्ट है, कोल्हापुरी चप्पल एक GI क्राफ्ट है, ये भी एक GI क्राफ्ट हमारा। ಕೋಟಿ ಜಿಲ್ಲೆ ಸಂಕಳ್ಳಿ ತಾಲೂಕು 100 ಗ್ರಾಮ್ ನಾವು ಈಗ ಇದನ್ನ ಧಾರವಾಡ ಕಸೂತಿ ಅಂತ ಕೈಲೇ ಮಾಡ್ತೀವಿ, ಕೈಲೇನು ಮಾಡ್ತೀವಿ, ಮಷಿನಲ್ಲೇ ಮಾಡ್ತೀವಿ, ಮತ್ತು ಸೀರೆ ಹ್ಯಾಂಡ್ ವೀವಿಂಗ್ ಸಾಡಿ ಇವಕ್ಕೆ ಕಸೂತಿನ ಹಾಕ್ತೀವಿ ರೀ. ಇದಕ್ಕೆ ಈ ಸೀರೆನೂ ಹ್ಯಾಂಡ್ ವೀವಿಂಗ್ ಐತ್ರಿ, ಇದಕ್ಕೆ ಮತ್ತು ಕಸೂತಿ ವರ್ಕ್ ಹಾಕ್ತೀವಿ ರೀ. ಇದಕ್ಕೆ ಕಸೂತಿ ವರ್ಕ್ ಅಂತೂ ಹಾಕಿಲ್ಲ ರೀ. ಈ ಪೂರ ಸೀರೆ ಕೈಲಿಂದ ರೆಡಿ ಮಾಡ್ಬೋದು. ಇದು ರೇಷನ್ ಪಲ್ಲು ಬರುತ್ತೆ. ಇದು ಎಷ್ಟು ವರ್ಷದಿಂದ ಮಾಡ್ತಾರೆ? ನಾವು ಮಾಡ್ತಾ ಇರೋದು ಒಂದು 20 ವರ್ಷ ಆಯ್ತು ರೀ. ಇದು ಮಾಡ್ತಾ ಇದ್ವಿ. ಈ ಕಸೂತಿ ವರ್ಕ್ ಹಾಕ್ತಾ ಈಗ ಒಂದು 2 ವರ್ಷ ಆಯಿತು ಕಸೂತಿ ವರ್ಕ್ ಹಾಕ್ತಾ ಇದ್ವಿ. ಹಾಂ, ಇವು ಸೀರೆನ ರೆಡಿ ಮಾಡ್ತಾ ಇದ್ದು 20 ವರ್ಷ ಆಯಿತು ನಾವು ರೆಡಿ ಮಾಡ್ತೀವಿ. ನಮ್ಮ ಮೂಲ ಕಸಬನೇ ನೇಕಾರಿಕೆ ರೀ. ಎಲ್ಲೆಲ್ಲಿಂದ ಬೇಡಿಕೆ, ಲೈಕ್ ಇದ್ರ ಸಲುವಾಗಿ ಎಲ್ಲೆಲ್ಲಿಂದ ಮಾರಾಟ ಎಲ್ಲೆಲ್ಲಿ ಇರುವವರೆಗೂ ಮಾಡ್ತೀರಿ ಅಂತ? ನಾವು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಮಾರಾಟ ಮಾರಾಟ ಹಾಂ, ನಿಮ್ಮ ಹತ್ರ ಬಂದು ತಗೊಂಡು ಹೋಗ್ತಾರಾ, ನೀವೇ ಹೋಗಿ ಎಲ್ಲ ಸೇಲ್ ಮಾಡಿ? ನಾವೇ ಹೋಲ್ಸೇಲ್ ಮಾಡ್ತೀವಿ. ಹೊರಗೆ ದೇಶಕ್ಕೆ ಹೋಗ್ತಾರೆ? ಹಾಂ, ಸರ್ ರೀ. ಮತ್ತು ಇದಕ್ಕೆ 2.5 ಸಾವಿರ ಹಿಂಗೆ ಬೇರೆ ಬೇರೆ ರೇಟ್. ಪೂರಾ ಪ್ಯೂರ್ ಕಾಟನ್. ಪ್ಯೂರ್ ಕಾಟನ್ 2000 ಅಂದ್ರೂ ಇದಿಲ್ಲ, ಒಳ್ಳೆಯ ರೀತಿಯಲ್ಲಿ. ಈ ಸೀರೆಯನ್ನು ನಿರ್ಮಲಾ ಸೀತಾರಾಮ್ ಅವರು ಬಜೆಟ್ ಮಾಡೋ ಹೊತ್ತಿನಾಗ ಈ ಸೀರೆಯನ್ನು ರೆಡ್ ಕಲರ್ ಸೀರೆಯನ್ನು ಹುಟ್ಟಿದ್ದಾರೆ ಅವರು. मोल्ड करके ऐसा बनाते हैं। इसका जिंक मेटल ये होता है। जिंक मेटल के बाद क्या करते हैं, इसको रफ फिनिशिंग करके इसके ऊपर इवनिंग करते हैं। इसकी इवनिंग करने के बाद क्या करते हैं, इसके ऊपर चांदी वाला सिल्वर फिक्स करते हैं। सिल्वर फिक्स करते हैं उसको। सिल्वर फिक्स करने के बाद क्या करते हैं, रफ उसके बाद फ्ले करते हैं इसको, ऐसा फिनिशिंग करते हैं। हाँ, इधर की फ्ले की मिट्टी में क्या करते हैं, बॉयल करके ऐसे निकाल के क्या करते हैं, उससे कोको डाई लगा के ऐसे कपड़े साफ कर लेते हैं। उसके बाद स्लो पॉलिश लगा के उससे फिनिशिंग करते हैं। वही मैं उनको बोला था कि सिल्वर का ये नहीं, सिल्वर नहीं है, अभी जिंक है उसके ऊपर, है वो ये मेटल जो वेट होने से क्या चमक है इसके अंदर, करेगा है ना वो। ये पूरा ये ಇಂದು ಬ್ಲ್ಯಾಕ್ ಗೋಲ್ಡ್ ಬಿದ್ರಿ ಹ್ಯಾಂಡಿಕ್ರಾಫ್ಟ್ ಪ್ರೊಡ್ಯೂಸರ್ ಕಂಪನಿ ಬೀದರ್ ವತಿಯಿಂದ ಅಭಿವೃದ್ಧಿ ಆಯುಕ್ತರು ಹಸ್ತಶಿಲ್ಪ ಕಚೇರಿ ನವದೆಹಲಿ ಭಾರತ ಸರ್ಕಾರ ವಸ್ತ್ರ ಮಂತ್ರಾಲಯ ವತಿ ಒಂದು ಪ್ರಾಯೋಜಕತ್ವದಲ್ಲಿ 10 ದಿವಸದ ಹ್ಯಾಂಡಿಕ್ರಾಫ್ಟ್ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಒಂದು ಕಾರ್ಯಕ್ರಮನ ಇಲ್ಲಿ ನಮ್ಮ ಬೀದರ್ ನಗರದಲ್ಲಿ ಕನ್ನಡ ಸಾಹಿತ್ಯ ಸಂಘದ ಕಚೇರಿ ಕಲ್ಚರಲ್ ಭವನ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು 10 ದಿವಸದ ಕಾರ್ಯಕ್ರಮದ ಚಾಲನೆ ಇವತ್ತು ನಮ್ಮ DCH HPO ಆದಂಥ ಶ್ರೀ ಸುಶಾಂತ್ ಭುವನ್ ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಸೊ ಅದರ ಜೊತೆಯಲ್ಲಿ ನಮ್ಮ ಈ ಒಂದು ಕನ್ನಡ ಸಂಘದ ಪ್ರತಿನಿಧಿಗಳು ಕೂಡ ಭಾಗವಹಿಸಿದ್ದರು ಮತ್ತು ನಮ್ಮ ಬ್ಲ್ಯಾಕ್ ಗೋಲ್ಡ್ ಬಿದ್ರಿ ಕಂಪನಿಯ ಚೇರ್ಮನ್ ಅವರು ಭಾಗವಹಿಸಿ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಈ ಒಂದು ಎಕ್ಸಿಬಿಷನ್ನಲ್ಲಿ ಒಟ್ಟು 20 ಸ್ಟಾಲನ್ನು ನಾವು ಹಾಕಿದ್ದೀವಿ. ಪ್ರೊಡ್ಯೂಸರ್ ಕಂಪನಿಯಿಂದ 20 ಆರ್ಟಿಸನ್ಸ್ಗೆ ಅವಕಾಶ ಇದೆ. ಇದರಲ್ಲಿ 10 ಜನ ಬಿದ್ರಿ ಮತ್ತು 10 ಇತರೆ ಕ್ರಾಫ್ಟಿಗೆ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಸೊ ನಮ್ಮ ಜನರಿಗೆ ಈಗಾಗಲೇ ನಾವು ಸಾಕಷ್ಟು ಪಬ್ಲಿಸಿಟಿ ಮಾಡಿದ್ದೀವಿ. ಅಂದರೆ ಕೆಲವೊಂದು ಸಲ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ, ಕೆಲವೊಂದು ಹೋರ್ಡಿಂಗ್ಸು, ಬ್ಯಾನರ್ಸು, ಹ್ಯಾಂಡ್ ಬಿಲ್ಸ್ ಎಲ್ಲ ಪ್ರಿಪೇರ್ ಮಾಡಿ ಅದನ್ನು ಜನರಿಗೆ ತಲುಪಿಸೋ ಕೆಲಸ ಮಾಡ್ತಾ ಇದ್ದೀವಿ. ಸೊ ನಮಗೆ ನಿರೀಕ್ಷೆ ಇದೆ ಒಂದು 10 ದಿವಸದಲ್ಲಿ ಸುಮಾರು ಒಂದು 5ರಿಂದ 10 ಲಕ್ಷವರೆಗೆ ಸೇಲ್ ಆಗಬಹುದು ಅನ್ನೋದು. ನೋಡಬೇಕು ಜನರ ಒಂದು ಭಾಗವಹಿಸಿಕೆ, ಅಂದರೆ ಭಾಗವಹಿಸಿ ಪಾಲ್ಗೊಳ್ಳೋದು ಎಷ್ಟಾಗುತ್ತೆ ಅದರ ಮೇಲೆ ಅವ್ರದ್ದು ಮಾರಾಟ ಅದೆಲ್ಲ ಆಗುತ್ತೆ. ನಮ್ಮ ಪ್ರಯತ್ನ ಎಲ್ಲ ಮಾಡಿದ್ದೀವಿ. ಸೊ ಎಲ್ಲರಿಗೆ ಭಾಗವಹಿಸಿದ್ದಾರೆ 20 ಆರ್ಟಿಸನ್ಸು. ಮುಂದೆ ಅವರಿಗೆ ಎಲ್ಲ ರೀತಿಯಲ್ಲಿ ಶುಭ ಆಗಲಿ, ಅವರ ಮಾರಾಟ ಚೆನ್ನಾಗಾಗಲಿ ಅಂಥೇಳಿ ನಾನು ಹಾರೈಸುತ್ತಾ, ನನ್ನ ಹೆಸರು MD ಶಫಿಯುದ್ದೀನ್ ಅಂಥೇಳಿ, ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಬ್ಲ್ಯಾಕ್ ಗೋಲ್ಡ್ ಬಿದ್ರಿ ಹ್ಯಾಂಡಿಕ್ರಾಫ್ಟ್ ಪ್ರೊಡ್ಯೂಸರ್ ಕಂಪನಿಯ ಬೀದರ್ನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. नमस्ते, मैं सुशांत भुयू, हैंडीक्राफ्ट प्रमोशन ऑफिसर फ्रॉम HSC धारवाड़ ऑफिस। मेनली हम लोग जो है वेलफेयर के लिए काम करते हैं। आर्टिसंस के वेलफेयर के अलग अलग स्कीम जो है उनको लिए हम लोग काम करते हैं। तो आज यहाँ पे जो है 10 दिन का एक मेला लगा है, जहाँ पे 10 आर्टिसंस, टोटल 20 स्टॉल है। 10 आर्टिसंस जो है वो बिद्री के रहेंगे। 10 अलग अलग क्राफ्ट के हैं। उनमें से एक क्राफ्ट जैसे GI क्राफ्ट एक है कोल्हापुरी चप्पल,
जो जहाँ पे हमारे अर्जुन कारे जी आए थे। और अर्जुन कारे जी यहाँ पे मतलब एक सक्सेस स्टोरीज़ जो है मैं शेयर करना चाहता हूँ उनका। जैसे उन्होंने प्राडा का जो इटालियन एक ब्रांड है प्राडा, उनके साथ एक हमारे जो अथनी का है कोल्हापुरी चप्पल वो टाई अप हुआ है। और उन्होंने अभी जो है उनका प्राडा का 800 के ऊपर जो है पेयर का शू का वो ऑर्डर फुलफ़िल किया है। और आगे चल के भी उनका जो सक्सेस है धीरे धीरे टाइप करके कोल्हापुरी जो GI क्राफ्ट है उसको ऑल ओवर इंडिया से लेके ऑल ओवर वर्ल्ड पे फेमस करने के लिए हमारे जो प्रयास है उसमें हम लोग कोशिश करेंगे। और एक हमारे एक प्रोडक्ट है जैसे कसूती एम्ब्रॉयडरी है। ये हमारे नीलम मैडम आए हैं जो हमारे कसूती रिप्रेजेंट कर रहे हैं। ये कसूती का साड़ी मेनली जो एक GI क्राफ्ट है और इसको यहाँ पे आके बीदर में बहुत सारे लोगों को पता नहीं होता है कसूती के बारे में, तो उसको रिप्रेजेंट करने के लिए आज यहाँ पे आए। ಬಾಬುರಾವ್ ಕುಂಬಾರ್ ಅಂತ ಸಹಕಾರ ರತ್ನ ಪುರಸ್ಕೃತರು 2025ರಲ್ಲಿ ಸಹಕಾರ ರತ್ನ ಪುರಸ್ಕೃತ ಸಿಕ್ಕಿದೆ ನನಗೆ। ನಂದು ಕುಂಬಾರರ ಕರಕುಶಲ ಕೈಗಾರಿಕಾ ಸಹಕಾರ ಸಂಘ ನವಬಾದ್ ಬೀದರು ಮತ್ತು ನಾನು ಅಖಿಲ ಭಾರತ ಕುಂಬಾರರ ಆಲ್ ಇಂಡಿಯಾ ಮಹಾಸಭಾದ ಆಲ್ ಇಂಡಿಯಾ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೇನೆ। ಈ ನಮ್ಮ ಕುಂಬಾರಿಕೆ ಬಗ್ಗೆ ಸುಮಾರು ದಿವಸಗಳಿಂದ ನಾವು ಕುಲಕಸಬು ಮಾಡ್ಕೊಂಡು ಬರ್ತಾಯಿದ್ದೀವಿ। ಈ ಕುಂಬಾರರ ಮಡಿಕೆಯಲ್ಲಿ ಜೀವನ ಉಪಯೋಗ ಪಡಿಸ್ಕೊಂಡು ಅದರ ಬಗ್ಗೆ ಮಾನವನ ಜೀವಕ್ಕೆ ಬಹಳ ಸುಖವಾಗಿರ್ತದೆ ಈ ಕುಂಬಾರನ ಮಡಿಕೆ। ಮತ್ತು ಇವತ್ತಿನ ದಿವಸ ಈ ನಾವು ಇಲ್ಲಿ ಬೀದರಲ್ಲಿ ಹ್ಯಾಂಡಿಕ್ರಾಫ್ಟ್ಸು ಎಕ್ಸಿಬಿಷನ್ ಕಮ್ ಸೇಲ್ ಅಂತ ಒಂದು ಇದು ನಮ್ಮ ಧಾರವಾಡ ಆಫೀಸ್ದವರು ಒಂದು ಇದು ಎಕ್ಸಿಬಿಷನ್ ಮಾಡಿದ್ದಾರೆ। ಅದರಲ್ಲಿ ನಾವು ಒಂದು ನಮಗೂ ಒಂದು ಮಳಿಗೆ ಕೊಟ್ಟಿದ್ದಾರೆ, ನಮ್ಮನ್ನು ಕರೆಸಿ ಇಲ್ಲಿ ನಾವು ಸ್ಟಾಲ್ ಮಾಡ್ಲಿಕ್ಕೆ ಹಚ್ಚಿದ್ದಾರೆ। ಮತ್ತು ನಮ್ಮ ಬೀದರ್ ಜನತೆಯಲ್ಲಿ ಕೈ ಮುಗಿದು ಕೇಳೋದೇನೆಂದರೆ ಈ ನಮ್ಮ ಎಕ್ಸಿಬಿಷನ್ಗೆ ಬಂದು ಎಲ್ಲ ಬೀದರ ಜನತೆ ನಾವೆಲ್ಲ ವಸ್ತು ಪ್ರದರ್ಶನ ಕುಂಬಾರಿಕೆ ಆಗಲಿ, ಬಿದ್ರಿ ವರ್ಕ್ ಆಗಲಿ, ಬಟ್ಟೆ ನೇಯೋದಾಗಲಿ, ಬಂಬೂ ಆಗಲಿ ಮತ್ತು ಬೇರೆ ಬೇರೆ ಎಲ್ಲ ಕುಲಕಸಬು ಈ ಥರ 11 ಟ್ರೇಡ್ಸ್ ಇದೆ। ಆ ಟ್ರೇಡ್ಸಿನ ಜನಗಳದೆಲ್ಲ ಇಲ್ಲಿ ಹ್ಯಾಂಡಿಕ್ರಾಫ್ಟ್ಸ್ದವರು ಧಾರವಾಡ ಆಫೀಸ್ದವರು ಇಲ್ಲಿ ಆಯೋಜನೆ ಮಾಡಿದ್ದಾರೆ, ನಮ್ಮನ್ನು ಕರೆದು ಇಲ್ಲೊಂದು ಮಳಿಗೆ ಕೊಟ್ಟು ಇದು ಮಾಡಿದ್ದಾರೆ। ನಮ್ಮ ಬೀದರ್ ಜನತೆ ಬಂದು ಈ ನಮ್ಮ ವಸ್ತು ಪ್ರದರ್ಶನ ನೋಡಿ ಮತ್ತು ಪರ್ಚೇಸ್ ಮಾಡಿ ಈ ಉದ್ಯಮೆದಾರರಿಗೆ ಬೆಳೆಸಬೇಕಂತ ಬೀದರ್ ಜನಗಳಲ್ಲಿ ಈ ಗೊತ್ತಿ 10 ದಿವಸ ಪ್ರೋಗ್ರಾಮ್ ಇದೆ। ಇದು 20ರಿಂದ 30ನೇ ತಾರೀಕು ತನಕ ಇಲ್ಲಿ ದಿವಸ ಬೆಳಗ್ಗೆ 10 ಗಂಟೆ ಹಿಡ್ಕೊಂಡು ರಾತ್ರಿ 8 ಗಂಟೆ ತನಕ ಈ ಪ್ರೋಗ್ರಾಮ್ ನಡೀತಾ ಇದೆ। ಅದಕ್ಕೆ 8 ಗಂಟೆ ತನಕ ಎಕ್ಸಿಬಿಷನ್ ಇದೆ। ತಾವೆಲ್ಲ ಬೀದರ್ ಜನತೆ ಬಂದು ನಮ್ಮ ಈ ಸ್ಟಾಲ್ಗಳಿಗೆ ಭೇಟಿ ಕೊಟ್ಟು ನಮ್ಮದು ಒಂದು ವಸ್ತುಗಳನ್ನು ನೋಡಿ ಆನಂದಿಸಿ ಮತ್ತು ಅದಕ್ಕೆ ಪರ್ಚೇಸ್ ಮಾಡಿ ನಮ್ಮ ಉದ್ಯಮಿದಾರರಿಗೆ ಪ್ರೋತ್ಸಾಹ ಕೊಡಬೇಕಂತ ನಂದು ಮನವಿ। ನಾವು ಕುಲಕಸಬು ನಾವು ಹುಟ್ಟಿನ ಹಿಡಿದು ನಮ್ಮಲ್ಲಿ ಹಿರುಗಳು ಹಿಡಿದು ಮಾಡ್ಕೊಂಡು ಬರ್ತಾರೆ, ಇದಕ್ಕೆ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ। ಮತ್ತು ಈ ಕುಂಬಾರ ಮಡಿಕೆದಾಗ ಒಂದು ವೈಶಿಷ್ಟ್ಯ ಏನಿದೆ, ನೀರು ಕುಡಿಬೇಕು। ಕುಂಬಾರ ಇದ್ರಾಗ ಮಡಿಕೆದಾಗ ಅಡುಗೆ ಅನ್ನ ಬೇಯಿಸ್ಕೊಂಡು ಉಂಡು ಮತ್ತು ನೀವು ಮೊಸರು ಅದು ಮಾಡಿದ್ರಂದ್ರೆ ನಿಮಗೆ BP ಶುಗರ್ 100% ಗ್ಯಾರಂಟಿಯಾಗಿ ಹೇಳ್ತೀನಿ ನಾನು, 3 ತಿಂಗಳಲ್ಲಿ ಕಂಟ್ರೋಲ್ ಆಗಿ ಬರ್ತದೆ। ಮತ್ತು ಇವಾಗ ಗ್ಯಾಸಿನ ಅಭಾವ ಇದೆ ನಮ್ಮ ಭಾರತ ದೇಶದಾಗ। ಈ ಕುಂಬಾರ ಮಡಿಕೆ ಒಲಿ ಭೀ ಮಾಡ್ತಾರೆ ನಮ್ಮ ಜನ, ಸಿಮೆಂಟಿಂದ ಮಾಡ್ತಾರೆ ಮತ್ತು ಮಣ್ಣಿಂದು ಮಾಡ್ತಾರೆ, ಒಲಿಗಳು ಮಾಡ್ತಾಯಿದ್ದಾರೆ। ಈ ನಮ್ಮ ಜನಗಳಿಗೆ ಒಂದು ಕೈ ಮುಗಿದು ಕೇಳೋದಂದ್ರೆ ಕುಂಬಾರರಿಗೆ ಒಂದು ಉದ್ದಿಮೆ ಸಿಗ್ತದೆ, ಒಂದು ಕೆಲಸ ಸಿಗ್ತದೆ। ಈ ಜನಗಳು ಬಂದಿದ್ದು ಪರ್ಚೇಸ್ ಮಾಡಿ ಈ ಕುಂಬಾರಿಕೆ ಉದ್ಯಮ ಒಂದು ಬೆಳೆಸ್ಬೇಕಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ತೇನೆ। ಈ ಗ್ಯಾಸ್ ಕಟ್ಗೆ ಒಲೆ ಮೇಲೆ ನೀವು ಕುಂಬಾರ ಗಡಿಗೆದಾಗ ಅಡುಗೆ ಮಾಡಿದ್ರಂದ್ರೆ ಎಣ್ಣೆ ಕಡಿಮೆ ಹತ್ತದ ಮತ್ತು ಒಳ್ಳೆ ರುಚಿ ಬರ್ತದೆ, ಆರೋಗ್ಯ ಆಯ್ತದ, ಆರೋಗ್ಯಕ್ಕೆ ಹೆಲ್ತಿ ಅದ, BP ಶುಗರ್ ಎಲ್ಲ ಕಮ್ಮಿ ಆಯ್ತದೆ ಕುಂಬಾರ ಗಡಿಗೆದಾಗ ಊಟ ಮಾಡಿದ್ರೆ। ಮತ್ತು ಇನ್ನೊಂದು ವಿಷಯ, ಕುಂಬಾರ ಮಡಿಕೆದಾಗ ನೀರು ಕೊಂಡ್ರೆ ನಿಮಗೇನು ಗಂಟಲು ನೋವು ಬರಲ್ಲ
ನಿಮ್ಗೆ ಗಂಟಲು ನೋವು ಬರಲ್ಲ, ಮತ್ತೊಂದು ಇದು ಬರಲ್ಲ, ಮತ್ತೊಂದು ಅದು ಒಳ್ಳೆ ಸುಖವಾಗಿರ್ತಾನೆ. ಬೆಳಗ್ಗೆ 1-2 ಸಲ ನೀರು 2 ಗ್ಲಾಸ್ ನೀರು ಕೊಂಡು ಬಂದಂದ್ರೆ ಮಧ್ಯಾಹ್ನ ತನಕ ನೀರು ಕುಡಿಯೋಕ್ಕಾಗಲ್ಲ. ಆಮೇಲೆ ದಮ್ಮಾಗ ಬರಲ್ಲ. ಈಗ ನಾವು ಬಾಟಲ್ ನೀರು ಕೊಂಡೇವು ಅಂದ್ರೆ ಎವ್ರಿ ಒಂದು ಅರ್ಧ ತಾಸು ಒಂದು ತಾಸಿಗೆ ಒಂದು ಸಲ 10 ರೂಪಾಯಿ ಕೊಟ್ಟು ಬಾಟಲ್ ನೀರು ತೊಗೊಂಡು ನಾವು ಅದು ಬೀಸ ಕುಡಿತೀವಿ, ಮತ್ತು ಗಂಟಲು ಒಣಗ್ತಾ ಹೋಗ್ತದೆ. ಅದಕ್ಕೆ ಹೆಚ್ಚಿನ ಬೀದರ್ ಜನತೆಯಲ್ಲಿ ಹೆಚ್ಚಿನ ಮನವಿ ನನ್ನ ಬಾಬುರಾವ್ ಕುಂಬಾರ ಕಡೆಯಿಂದ ಹೆಚ್ಚಿನ ಮನವಿ ಏನಂದ್ರೆ, ಈ ಕುಂಬಾರ ಮಡಿಕೆದಾಗ ನೀರು ಕೊಂಡು ಮತ್ತು ಕುಂಬಾರ ಗಡಿಗೆದಾಗ ಅನ್ನ ಬೇಯಿಸ್ಕೊಂಡು ಉಂಡ್ರೆ ನಿಮ್ಗೆ ಒಂದು ಒಳ್ಳೆಯ ಆರೋಗ್ಯ ಇರ್ತದೆ ಅಂತಂದು ನಾ ಎಲ್ಲರಲ್ಲಿ ಕಳಕಳಿ ಮನವಿ ಮಾಡ್ತೀನಿ. ನನ್ನ ಹೆಸರು ಬಾಬುರಾವ್ ಕುಂಬಾರ್ ಅಂತ, ನಂದು ನೋಬಾತ್. ಆಲ್ ಇಂಡಿಯಾ